in my name, I will do it for you. Then the Father's glory will be shown through the Son. If you ask me for anything in my name, I will do it. May God bless this. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನ 12ರಿಂದ 14ವರೆಗೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವವನು ಮತ್ತು ಅವುಗಳಿಂದ ಮಹತ್ತಾದ ಕ್ರಿಯೆಗಳನ್ನು ನಡೆಸುವವನು. ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅವನು ನೆರವೇರಿಸುವನು. ಹೀಗೆ ಮಗನ ಮೂಲಕವಾಗಿ ತಂದೆಯ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂಬುದು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಜ್ಞಾಪಕಕ್ಕೆ ಮನಗಳಿಂದ ನನ್ನನ್ನು ತುಂಬಿಸಯ್ಯ. ನನ್ನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಏದು ಮಿನುಗಲು ಅಭಿಷೇಕ ಮಾಡಯ್ಯ ಇದೀಗ ಸಮಯಗಳು. ಎಂಬುದಾಗಿ ನಾವು ಹೇಳೋದಕ್ಕಿಂತ ಇದು ನಾನು ಮಾಡ್ತೀನಿ, ಇದು ನಾನು ಮಾಡೋದಲ್ಲೇ, ಇದೇನು ದೊಡ್ಡದಲ್ಲ ಎಂಬುದಾಗಿ ನಾವು ನಮ್ಮ ಜೀವಿತದಲ್ಲಿ ಒಂದು ಗುರಿ ಚಾಲೆಂಜಸ್ ಇಟ್ಕೊಂಡು ನಾವು ಏನ್ ಮಾಡ್ಬೇಕಂದ್ರೆ ನಾವು ಪ್ರಯತ್ನ ಮಾಡಬೇಕು. ತಂದೆ ತಾಯಿಗಳಿಗೆ ಮೋಸಪಡಿಸುವಂಥದ್ದು ದೊಡ್ಡ ಶಾಪ, ದೊಡ್ಡ ಪಾಪವಾಗಿದೆ. ವಾಕ್ಯ ಕೂಡ ಇರ್ತದೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದ್ರೆ ನೀನು ಈ ಲೋಕದಲ್ಲಿ ಹೆಚ್ಚು ಕಾಲ ಬಾಳುವುದಕ್ಕೂ ಎಂದು ನಮಗೆ ನೋಡ್ರಿ. ದೇವರು ತಂದೆ ತಾಯಿಗಳನ್ನು ಸನ್ಮಾನಿಸುವಾಗ ಅವ್ರು ಮಾತು ಕೇಳುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾನೆ, ದೀರ್ಘಾಯುಷ್ಯವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ವಿವೇಕವನ್ನು ಕೊಟ್ಟು, ಸಂಪತ್ತನ್ನು ಕೊಟ್ಟು ದೇವರು ನಮ್ಮನ್ನು ಏನ್ ಮಾಡ್ತಾನೆ, ಪೋಷಣೆ ಮಾಡ್ತಾನೆ, ಬಲಪಡಿಸ್ತಾನೆ. ಇವತ್ತು ನಾವು ಅವರ ಆಶೆಯನ್ನ ಅವ್ರಿಗೋಸ್ಕರ ಕಣ್ಣೀರು ಸುತ್ತಾ ಇದ್ರೆ ಗೊತ್ತಿದೆ ಮಕ್ಕಳೇ, ನಿಮ್ಮ ಮುಂದೆ ಅವರು ಅಳ್ಲಿಕ್ಕಿಲ್ಲ, ಆದ್ರೆ ದೇವ್ರ ಮುಂದೆ ಆಡ್ತಾರೆ, ದೇವ್ರ ಸೇವಕರ ಮುಂದೆ ಆಡ್ತಾರೆ. ಅಯ್ಯ ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ, ಅಯ್ಯ ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಎಕ್ಸಾಮ್ಸ್ ಹತ್ರ ಬಂದಿದೆ, ಓದ್ತಾ ಇಲ್ಲ, ಎಕ್ಸಾಮ್ಸ್ ಹತ್ರ ಬಂದಿದೆ, ಮನೇಲಿ ಇರ್ತಾ ಇಲ್ಲ, ಎಕ್ಸಾಮ್ಸ್ ಹತ್ರ ಬಂದಿದೆ, ಅವನು ಏನು ಪ್ರೋಗ್ರೆಸ್ ಕಾಣ್ತಾ ಇಲ್ಲ, ಅಯ್ಯ ನಮ್ಗೆ ಭಯ ಆಗಿದೆ, ಏನಾಗ್ತದೆ ಗೊತ್ತಿಲ್ಲ ಅಂತ ಹೇಳಿ ಎಷ್ಟೋ ಒಂದು ತಂದೆ ತಾಯಿಗಳು ನಮ್ಮ ಮುಂದೆ ಹೇಳ್ತಾ ಇರ್ತಾರೆ. Know that